ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಂದು ಸಮಯದಲ್ಲಿ ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವವರಾಗಿರೋಣ. ಆಚೆ ದಡಕ್ಕೆ ಪ್ರಯಾಣ ಮಾಡೋ ಚೀಯೋನ್ ಯಾತ್ರಿಕರು.
ಕರ್ತನು ಒಳ್ಳೆಯವನು. ತನ್ನ ಕೃಪೆ ಮೂಲಕವಾಗಿ ಮತ್ತೊಮ್ಮೆ ನಮ್ಮನ್ನು ಈ ವಿಧವಾದ ರೀತಿಯಲ್ಲಿ ಈ ತಿಂಗಳ ಕಡೆಯ ವಾರದಲ್ಲಿ ನಾವು ಈ ರೀತಿಯಾಗಿ ನಮ್ಮ ಮನೆಗಳಲ್ಲಿ ಕೂಡಿ ನಾವು ದೇವರನ್ನು ಆರಾಧಿಸುವಂತೆ, ದೇವರನ್ನು ಮಹಿಮೆ ಪಡಿಸುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ದಿನದ ವಾಕ್ಯವನ್ನು ಕೇಳಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾವು ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ತಂದೆ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸ್ವಾಮಿ, ಯುಗದ ಸಮಾಪ್ತಿಯವರಿಗೆಲ್ಲ ದಿವಸ ನೀ ನಮ್ಮ ಸಂಗಡವಿರುವುದಕ್ಕಾಗಿ ಸ್ತೋತ್ರ. ದೇವರೇ, ನಿಮ್ಮ ವಾಕ್ಯವು ಈ ಬಾಯಿ ಕತ್ತಿಗಿಂತಲೂ ಹರಿತವಾಗಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಸ್ವಾಮಿ, ನಿನ್ನ ವಾಕ್ಯ ನಮಗೆ ಆದರಣೆ ಕೊಡುತ್ತೆ, ನಿನ್ನ ವಾಕ್ಯ ನಮ್ಮನ್ನು ಧೈರ್ಯಪಡಿಸುತ್ತದೆ. ಮಹಿಮೆ ನಿನಗಾಗಲಿ. ಕೇಳುವಂಥ ಹೃದಯಗಳಲ್ಲಿ ದೇವರ ಸ್ವಾಮಿ, ನಿನ್ನ ವಾಕ್ಯವು ದೇವರೇ ನಾಟುವುದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನು ಕರ್ತನ ಸ್ವಾಮಿ ನಿಮ್ಮ ನಿರೀಕ್ಷೆಯನ್ನು ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ಅದಕ್ಕಾಗಿ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯವನ್ನು ನಾವು ನೋಡಿಕೊಳ್ಳುವರಾಗಿರೋಣ. ಈ ವಾಕ್ಯ ನಮಗೆಲ್ಲರಿಗೂ ಕೂಡ ಪರಿಚಯ ಇರುವಂಥ ವಾಕ್ಯ, ಆದಾಗ್ಯೂ ಕೂಡ ಇದನ್ನು ಧ್ಯಾನಕ್ಕಾಗಿ ನಾವು ನೋಡಿಕೊಳ್ಳುವರಾಗಿರೋಣ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಯೇಸು ಕ್ರಿಸ್ತನು ತನ್ನ ಸ್ಥಿತಿಯ ಕುರಿತಾಗಿ ಆತನು ಮಾತನಾಡುತ್ತಿರುವಾಗ ಈ ಒಂದು ಮಾತಿನ ಮೂಲಕವಾಗಿ ನೈಜತೆಯನ್ನು ತನ್ನ ಶಿಷ್ಯರಿಗೆ ಆತನು ಬೋಧಿಸಿದನು. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಹೌದು, ಯೇಸು ಕ್ರಿಸ್ತನು ಶಿಷ್ಯರ ಸಂಗಡ ಇರುವಾಗ ಆತನು ನೇರವಾಗಿ ತನ್ನ ಶಿಷ್ಯರಿಗೆ ತಾನು ನಡೆಸಬೇಕಾದಂಥ ಮಹತ್ ಕಾರ್ಯಗಳ ಕುರಿತಾಗಿ, ರಹಸ್ಯವಾದಗಳ ಕುರಿತಾಗಿ ಆತನು ಮಾತನಾಡುವನಾಗಿದ್ದನು. ತನ್ನ ಮರಣದ ಸ್ಥಿತಿಯ ಕುರಿತಾಗಿ ಕ್ರಿಸ್ತನು ಆತನು ಮಾತನಾಡುತ್ತಿರುವಾಗ ಆತನು ಹೇಳಿದನು, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಹೌದು, ಯೇಸು ಕ್ರಿಸ್ತನಲ್ಲಿ ಹೇಳ್ತಾ ಇದ್ದಾನೆ, ನನ್ನಲ್ಲಿದ್ದು ಮನಸ್ಸಿಗೆ ಶಾಂತಿಯನ್ನು ತೆಗೆದುಕೊಳ್ಳುವವರಾಗಿರಬೇಕೆಂಬುದಾಗಿ. ಯೇಸು ಕ್ರಿಸ್ತನಲ್ಲಿ ನಿಜವಾದಂಥ ನಮಗೆ ಮನಃಶಾಂತಿ ಇದೆ ಎಂಬುದಾಗಿ ಕ್ರಿಸ್ತನು ಹೇಳುವ ಆತನಾಗಿದ್ದಾನೆ. ಕೆಳಗಿನ ವಾಕ್ಯ ಭಾಗ ನೋಡುವಾಗ ಎರಡು ಬಹಳ ಮುಖ್ಯವಾದಂಥ ಸಂಗತಿ ನಾವು ನೋಡ್ತೀವಿ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಮೊದಲನೇದಾಗಿ ಅಲ್ಲಿ ಹೇಳ್ತಾ ಇದೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಎರಡನೇದಾಗಿ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹೌದು, ಈ ಒಂದು ಎರಡು ವಾಕ್ಯಗಳ ಕುರಿತಾಗಿ ನೋಡುವಾಗ ಆತನ ಶಿಷ್ಯರಾದಂಥ ನಮಗೆ, ಆತನನ್ನು ಹಿಂಬಾಲಿಸುವರಾದಂಥ ನಮಗೆ ನಿಜವಾಗಿಯೂ ಕೂಡ ಲೋಕದಲ್ಲಿ ಶ್ರಮೆ, ಸಂಕಟ, ಹಿಂಸೆ ನಮಗೆ ನಿಶ್ಚಯವಾಗಿ ಕೂಡ ಇದೆ. ಯಾಕಂದ್ರೆ ಸ್ವತಃ ಯೇಸು ಕ್ರಿಸ್ತನೇ ಆತನು ಈ ಭೂಮಿಯಲ್ಲಿದ್ದಾಗ ಅನೇಕ ವಿಧವಾಗುವಂಥ ವೇದನೆ, ಹಿಂಸೆ, ಸಂಕಟಗಳನ್ನು ಆತನು ಅನುಭವಿಸಿದನು. ಹಾಗೆ ಒಂದು ಯೇಸು ಕ್ರಿಸ್ತನು ತಾನು ಹೇಳಿದನು, ನಾವು ಲೋಕದವರಿಗೆ ಸಂಬಂಧಪಟ್ಟವರಲ್ಲ, ಆ ಕಾರಣದ ನಿಮಿತ್ತವಾಗಿ ಲೋಕ ನಮ್ಮನ್ನು ಹಗೆ ಮಾಡುತ್ತದೆ. ಕ್ರಿಸ್ತನನ್ನು ಲೋಕ ಹಗೆ ಮಾಡಿದ ರೀತಿಯಲ್ಲಿ ಆತನ ಹಿಂಬಾಲಕರಾಗುವಂಥ ನಮ್ಮನ್ನು ಕೂಡ ಲೋಕ ಹಗೆ ಮಾಡುವಂಥದ್ದಾಗಿದೆ. ಕ್ರಿಸ್ತನು ಈ ವಿಧವಾದ ರೀತಿಯಲ್ಲಿ ಹೇಳಿದನು, ನಮಗೆ ಲೋಕದಲ್ಲಿ ಸಂಕಟ ಇದೆ. ಹೌದು, ಯಾವ ಲೋಕದ ಕುರಿತಾಗಿ ಆತನು ಮಾತಾಡ್ತಾ ಇದ್ದಾನೆ? ಇಲ್ಲಿ ಯೋಹಾನ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುವಾಗ ಅಲ್ಲಿ ವಾಕ್ಯ ಈ ರೀತಿಯಾಗಿ 15, 16, 17ನೇ ವಾಕ್ಯ ನೋಡಿಕೊಳ್ಳುವಾಗ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ಇಲ್ಲಿ ಅಪೊಸ್ತಲನಾದಂಥ ಯೋಹಾನ ಹೇಳ್ತಾ ಇದ್ದಾನೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ಯಾಕಂದ್ರೆ ಲೋಕದಲ್ಲಿರುವಂತ ಪ್ರೀತಿಯ ವಿಷಯದ ಕುರಿತಾಗಿ ನೋಡುವಾಗ ಅಲ್ಲಿ ಹೇಳ್ತಾ ಇದೆ, ಲೋಕ ಎಂಬುದಾಗಿ ನೋಡುವಾಗ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ, ಇವುಗಳ ಕುರಿತಾಗಿ ಲೋಕ ನಮ್ಮನ್ನು ನಡೆಸುವಂತದ್ದಾಗಿದೆ. ಅದಕ್ಕಾಗಿನೇ ಕ್ರಿಸ್ತನು ಆತನು ಹೇಳಿದನು, ಲೋಕದಲ್ಲಿ ನಮಗೆ ಸಂಕಟವಿದೆ. ಈ ವಿಧವಾದಂತ ಯಾವ ವಿಧವಾದಂತ ಸಂಕಟ ಎಂಬುದಾಗಿ ನೋಡುವಾಗ
ಇಲ್ಲಿ ಹೇಳುತ್ತಿರುವ ಪ್ರಕಾರವಾಗಿ ಮೊದಲನೇದಾಗಿ ಶರೀರದಾಸೆ. ಶಾರೀರಿಕವಾಗಿ ನಾವು ಈ ಭೂಮಿಯಲ್ಲಿ ಜೀವಿಸುತ್ತಿರುವಾಗ ನಮಗೆ ಶರೀರದಲ್ಲಿ ಆಸೆ ಆಕಾಂಕ್ಷೆಗಳು ಉಂಟಾಗಲ್ಪಡುವಂತದ್ದಾಗಿದೆ. ವಾಕ್ಯದ ಅನುಸಾರವಾದ ರೀತಿಯಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಕೂಡ ಆತನು ಶರೀರದಾಶೆಗೆ ಒಳಗಾಗಲ್ಪಟ್ಟನು. ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುವಾಗ ಯೇಸು ಕ್ರಿಸ್ತನು ಆತನು ನಮ್ಮ ಹಾಗೆ ಶೋಧನೆ ಒಳಗಾದನು. ಆದರೆ ದೇವರ ವಾಕ್ಯ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಆತನು ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ. ಅದು ಯೇಸು ಕ್ರಿಸ್ತನು ನಮ್ಮ ಹಾಗೆ ಆತನು ಶೋಧನೆಗೆ ಒಳಗಾಗಲ್ಪಟ್ಟನು. ಅದರಿಂದ ವಾಕ್ಯದಲ್ಲಿ ಹೇಳ್ತಾ ಇದೆ, ಯೇಸು ಕ್ರಿಸ್ತನು 40 ದಿನಗಳ ಕಾಲ ಆತನು ಉಪವಾಸವಿದ್ದು ಅಂತ್ಯದ ದಿವಸದಲ್ಲಿ ಆತನು ಬಹಳ ಹಸಿವಿನಿಂದ ಇರುವಾಗ ಆತನ ಆಶ್ರಮದಲ್ಲಿ ವಾಕ್ಯ ಹೇಳುವ ಪ್ರಕಾರವಾಗಿ ಶೋಧಕನು ಆತನ ಬಳಿಗೆ ಬಂದನೆಂಬುದಾಗಿ. ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ, ನೋಡಿ ವಾಕ್ಯ ಹೇಳ್ತಾ ಇದೆ, ನೀನು ದೇವರ ಮಗನಾಗಿದ್ದರೆ ಯೇಸು ಕ್ರಿಸ್ತನಿಗೆ ಆತನು ಸಂದೇಹ ಬರುವ ರೀತಿಯಲ್ಲಿ ಆತನು ಮಾತಾಡುವ ಆತನಾಗಿದ್ದಾನೆ. ಹೌದು, ಮನುಷ್ಯರಾಗುವಂತ ನಮ್ಮನ್ನು ಕೂಡ ಸಂದೇಹ ಬರುವ ರೀತಿಯಲ್ಲಿ ಆತನು ನಮ್ಮಲ್ಲಿ ಪ್ರಶ್ನೆಗಳನ್ನು ಹಾಕುವ ಆತನಾಗಿದ್ದಾನೆ. ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂಬುದಾಗಿ ಹೇಳಿದನು. ಶರೀರ 40 ದಿನಗಳ ಕಾಲ ಉಪವಾಸದಿಂದ ಬಳಲಿದೆ. ಆಗ ಆ ಸಮಯದಲ್ಲಿ ಶರೀರಕ್ಕೆ ಬೇಕಿರುವುದು ಆಹಾರ. ಆಗ ಸೈತಾನನು ಸಮಯಕ್ಕನುಗುಣವಾದ ರೀತಿಯಲ್ಲಿ ಆತನು ದೇವಜನರಾಗುವಂತ ನಮ್ಮನ್ನ ಆತನು ಶೋಧನೆ ಒಳಪಡಿಸುವುದಕ್ಕಾಗಿ ಪ್ರಯತ್ನಿಸುವ ಆತನಾಗಿದೆ. ಯೇಸು ಕ್ರಿಸ್ತನಿಗೆ ಆತನು 40 ದಿನಗಳ ಕಾಲ ಉಪವಾಸವಿದ್ದು ಕಡೇ ಕ್ಷಣಗಳಲ್ಲಿರುವಾಗ ಆತನು ಸುಸ್ತಾಗಿ ಒಂದು ಕಡೆ ಆತನು ಬಂದು ಕೂತಿರುವಾಗ ಆಗ ಆ ಸಮಯದಲ್ಲಿ ಲೂಸಿಫರ್ ಅಂದ್ರೆ ಸೈತಾನನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿರುವುದಾದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂಬುದಾಗಿ ಆತನಿಗೆ ಹೇಳಿದನು. ಹಾಗೆ ನಿಶ್ಚಯವಾಗಿ ಕೂಡ ಸೈತಾನನು ಯಾವಾಗಲೂ ಕೂಡ ನಮ್ಮನ್ನು ಶಾರೀರಿಕವಾದ ರೀತಿಯಲ್ಲಿ ನಮ್ಮನ್ನ ಆತನ ಶೋಧನೆಗೊಳಪಡಿಸುವುದಕ್ಕಾಗಿ ಪ್ರಯತ್ನಿಸುವ ಆತನಾಗಿದ್ದಾನೆ. ಇದು ಲೋಕ ನಮ್ಮನೆಂದ್ರೆ ತನ್ನ ಆ ವಿಧವಾದ ರೀತಿಯಲ್ಲಿ ನಮ್ಮನ್ನು ನಡೆಸುವಂತದ್ದಾಗಿದೆ. ಶರೀರದಾಶೆಯ ಮೂಲಕವಾಗಿ ಕ್ರಿಸ್ತನು ಆ ಕಲ್ಲನ್ನು ರೊಟ್ಟಿಯಾಗಿ ಮಾಡುವುದು ಆತನಿಗೆ ದೊಡ್ಡ ಕೆಲಸವೇನಲ್ಲ. ಆದಾಗ್ಯೂ ಕೂಡ ದೇವರ ಆತ್ಮಾಸನದಲ್ಲಿ ಸೈತಾನ ಗದರಿಸನು, ಮನುಷ್ಯನು ರೊಟ್ಟಿ ತಿಂದು ಮಾತ್ರವೇ ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಅಂದನು. ಯೇಸು ಕ್ರಿಸ್ತನು ತಂದೆಯಾಗುತ್ತ ದೇವರ ಮೇಲೆ ಭರವಸೆಯಿಟ್ಟವನಾಗಿ ಆತನ ಮಾತುಗಳನ್ನು ಆತನಿಗೆ ತೋರಿಸಿದನು. ಆ ವಿಧವಾದ ರೀತಿಯಲ್ಲಿ ಆತನ ಶರೀರದ ಆಶೆಯನ್ನ ಆತನು ಜಯಿಸಿದನು. ನಂತರವಾಗಿ ನಾವು ನೋಡ್ತೀವಿ, ಯೋಹಾನ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ 16ನೇ ವಾಕ್ಯ ನೋಡುವ ಪ್ರಕಾರವಾಗಿ, ಎರಡನೇದಾಗಿ ಕಣ್ಣಿನ ಆಸೆಯ ಕುರಿತಾಗಿ, ಹೌದು ಕಣ್ಣಿನ ಆಸೆಯ ಕುರಿತಾಗಿ ಆತನಂದ್ರೆ ಶೋಧಿಸುವುದೆಂಬುದಾಗಿ ಯೇಸು ಕ್ರಿಸ್ತನು ಕೂಡ ಇದೇ ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಬಳಿಕ ಸೈತಾನನು ಆತನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿದನು. ವಾಕ್ಯ ಹೇಳ್ತಾ ಇದೆ, ಸೈತಾನನು ಆತನನ್ನ ದೇವಾಲಯದ ಎತ್ತರಕ್ಕೆ, ಆ ದೇವಾಲಯ ಬಹಳ ಎತ್ತರವಾಗುವಂತ ಪ್ರದೇಶವಾಗಿತ್ತು, ಅದರ ಮೇಲಕ್ಕೆ ಕರೆದುಕೊಂಡು ಹೋಗಿ ಆತನ ಆ ಸಮಯದಲ್ಲಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನ ಅವುಗಳ ವೈಭವವನ್ನ ಅವುಗಳ ಮಹಿಮೆಯನ್ನ ಆತನಿಗೆ ತೋರಿಸಿದನು. ಅಂದ್ರೆ ಕಣ್ಣಿನ ಆಸೆಯ ಮೂಲಕವಾಗಿ ಆ ಸಮಯದಲ್ಲಿ ಆತನನ್ನ ಆಕರ್ಷಿಸುವುದಕ್ಕಾಗಿ, ಕಣ್ಣಿನ ಆಸೆಯ ಮೂಲಕವಾಗಿ ಆತನ ಹೇಗಾದ್ರೂ ಕೂಡ ಈ ಒಂದು ಕಣ್ಣಿನ ಆಸೆಗೆ ಒಳಗಾಗಲ್ಪಟ್ಟವನಾಗಿ, ಲೋಕ ವ್ಯಾಮೋಹಕ್ಕೆ ಒಳಗಾಗಲ್ಪಟ್ಟವನಾಗಿ ನಡೆಯಬೇಕೆಂಬುದಾಗಿ ಸೈತಾನ ಆತನ ಶೋಧಿಸಿದನು. ಆದರೆ ಕ್ರಿಸ್ತನು ದೇವರ ಮಹಿಮೆಯಿಂದ ಆತನು ಆಗಿರುವುದರಿಂದ ಆತನ ಆ ಸಮಯದಲ್ಲಿ ಈ ವಿಧವಾದ ರೀತಿಯಲ್ಲಿ ಸೈತಾನಿಗೆ ಮರು ಉತ್ತರ ಕೊಟ್ಟನು. ನೀನು ನನಗೆ ಸೈತಾನು ಯೇಸು ಕ್ರಿಸ್ತನಿಗೆ ಹೇಳಿದನು, ಆತನ ಎಲ್ಲವನ್ನು ಕೂಡ ಕಣ್ಣಿನ ಆಸೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು.
ನೀನು ನನಗೆ ಅಡ್ಡ ಬೀಳುವುದಾದರೆ ಇದೆಲ್ಲವನ್ನು ಕೂಡ ನಾನು ನಿನಗೆ ಕೊಟ್ಟು ಬಿಡ್ತೀನಿ. ಅಂದ್ರೆ ಸೈತಾನಿಗೆ ಗೊತ್ತಿತ್ತು ಯೇಸು ಕ್ರಿಸ್ತನು ಆತನ ಶಿಲುಬೆಯಲ್ಲಿ ಸಾಯುವುದರ ಮೂಲಕವಾಗಿ ಲೋಕವನ್ನ ಆತನು ಜಯಿಸುವನಾಗಿದೆ ಎಂಬುದಾಗಿ. ಹಾಗಿರುವಾಗ ಯೇಸು ಕ್ರಿಸ್ತನ ಆ ಒಂದು ಸಂಗತಿಯನ್ನು ಕಂಡಂತ ಲೂಸಿಫರನು, ಸೈತಾನನು, ಯಾಕೆ ನೀನು ಶಿಲುಬೆಯಲ್ಲಿ ಸಾಯ್ತೀಯ? ನೀನು ಲೋಕದಲ್ಲಿರುವಂತಹ ಜನರನ್ನು ತಾನೇ ನೀನು ತೆಗೆದುಕೊಳ್ಳು, ಆತ್ಮವನ್ನು ತಾನೇ ನೀನು ತೆಗೆದುಕೊಳ್ಳುವುದಕ್ಕಾಗಿ ಬಂದದ್ದು. ಹಾಗಿರುವಾಗ ನೀನು ನನಗೆ ಅಡ್ಡ ಬೀಳುವುದಾದರೆ ನಾನು ಲೋಕವನ್ನೆಲ್ಲ ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ ಸೈತಾನನು ಆತನಿಗೆ ಹೇಳಿದನು. ಆಗ ಯೇಸು ಕ್ರಿಸ್ತನು ಆ ಒಂದು ಸಮಯದಲ್ಲಿ, ಸೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವಂತಹ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಯೇಸು ಕ್ರಿಸ್ತನು ಆ ಸೈತಾನ ಇಟ್ಟಂತಹ ಶೋಧನೆಯನ್ನ ಆತನಿಗೆ ಗದರಿಸಿದನೆಂಬುದಾಗಿ, ನನ್ನ ದೇವರಾದಂತಹ ಯೆಹೋವನಿಗೆ ಮಾತ್ರವೇ ಹೊರತು ಬೇರೆ ಯಾರಿಗೂ ಕೂಡ ಅಡ್ಡ ಬೀಳಬಾರದೆಂಬುದಾಗಿ ಧರ್ಮಶಾಸ್ತ್ರ ತಿಳಿಸುವಂತದ್ದಾಗಿದೆ ಎಂಬುದಾಗಿ ಆತನು ಉತ್ತರ ಕೊಟ್ಟನು. ಆಗ ಸೈತಾನ ಆತನು ಬಿಟ್ಟು ಹೋದನೆಂಬುದಾಗಿ. ನಂತರವಾಗಿ ನಾವು ನೋಡ್ತೀವಿ, ಈ ವಿಧವಾದ ರೀತಿಯಲ್ಲಿ ಆತನು ಕಣ್ಣಿನ ಆಸೆಯ ಮೂಲಕವಾಗಿ ನಮ್ಮನ್ನು ಕೂಡ ಅಂತಂದ್ರೆ ಕಣ್ಣಿಗೆ ತೋಚುವುದನ್ನೆಲ್ಲವನ್ನು ಕೂಡ ಬಯಸುವಂತ ರೀತಿಯಲ್ಲಿ ಲೋಕದಾಸೆಯ ಮೂಲಕವಾಗಿ ನಮ್ಮನ್ನು ಸೆಳೆಯುವುದಕ್ಕಾಗಿ, ನಮ್ಮನ್ನು ಪಾಪದಲ್ಲಿ ಮುಳುಗಿಸುವುದಕ್ಕಾಗಿ ಆತನು ಪ್ರಯತ್ನಿಸುವ ಆತನಾಗಿದ್ದಾನೆ. ಹಾಗಾದ್ರೆ ಮೂರನೇದಾಗಿ ಆತನು ಹೇಳ್ತಾ ಇದ್ದಾನೆ, ಅವು ಬದುಕು ಬಾಳಿನ ಡಂಬ. ಬದುಕು ಬಾಳಿನ ಡಂಬದ ವಿಷಯದ ಕುರಿತಾಗಿ, ಅದು ಹೆಮ್ಮೆಯ ವಿಷಯದ ಕುರಿತಾಗಿ. ಇದೇ ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ ನಾವು ನೋಡಿಕೊಳ್ಳುವಾಗ, ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು. ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯದಲ್ಲಿ ಸೈತಾನ ಈ ವಿಧವಾದ ರೀತಿಯಲ್ಲಿ ಯೇಸು ಕ್ರಿಸ್ತನಿಗೆ ಬದುಕು ಬಾಳಿನ ಡಂಬದ ವಿಷಯದ ಕುರಿತಾಗಿ ಆತನು ಶೋಧಿಸುವುದಕ್ಕಾಗಿ ಪ್ರಯತ್ನಿಸಿದನು. ಆತನನ್ನ ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ, ಎತ್ತರವಾದಂತಹ ಪ್ರದೇಶದ ಮೇಲೆ ನಿಲ್ಲಿಸಿ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ನೀನು ದೇವರ ಮಗನಾಗುವುದಾದ್ರೆ ಕೆಳಕ್ಕೆ ಧುಮುಕು. ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತುಕೊಳ್ಳುವರು ಎಂದು ಸೈತಾನನು ಆತನಿಗೆ ಹೇಳಿದನು. ಆಗ ಯೇಸು ಕ್ರಿಸ್ತನು ಹೌದು ನಿಜವಾಗಿಯೂ ಕೂಡ ನಮ್ಮನ್ನು ಕೂಡ ಯಾವ ರೀತಿಯಾಗಿ ಸೈತಾನನು ಯೇಸು ಕ್ರಿಸ್ತನಿಗೆ ಶೋಧನೆ ಒಳಪಡಿಸುವುದಕ್ಕಾಗಿ ಪ್ರಯತ್ನಿಸಿದನು, ನಮ್ಮನ್ನು ಕೂಡ ಕಣ್ಣಿನ ಆಸೆಗೆ ಒಳಪಡಿಸುವುದಕ್ಕಾಗಿ ಪ್ರಯತ್ನಿಸುವ ಆತನಾಗಿದ್ದಾನೆ. ಆಗ ಯೇಸು ಕ್ರಿಸ್ತನು ಅದಕ್ಕೆ ಪ್ರತ್ಯುತ್ತರವಾಗಿ ಹೇಳಿದನು, ನಿನ್ನ ದೇವರಾಗುತ್ತ ಕರ್ತನನ್ನು ಪರೀಕ್ಷಿಸಬಾರದೆಂಬುದಾಗಿ ಸಹ ಬರೆದಿದೆ ಎಂಬುದಾಗಿ. ಕರ್ತನನ್ನು ಪರೀಕ್ಷಿಸಬಾರದೆಂಬುದಾಗಿ ಬರೆದಿದೆ ಎಂದು ಯೇಸು ಕ್ರಿಸ್ತನು ಅದಕ್ಕೆ ಮರು ಉತ್ತರ ಕೊಟ್ಟನೆಂಬುದಾಗಿ. ಹಾಗಿರುವಾಗ ಈ ವಿಧವಾದ ರೀತಿಯಲ್ಲಿ ಯೇಸು ಕ್ರಿಸ್ತನು ಆತನು ಸೈತಾನ ಗದರಿಸಿ ಆತನಿಂದ ಆ ಸಮಯದಲ್ಲಿ ಆತನ ಮೇಲೆ ಜಯ ಹೊಂದಿದನೆಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ. ಇಲ್ಲಿ ಈ ಒಂದು ವಾಕ್ಯ ಭಾಗ ನೋಡುವಾಗ ಶರೀರಾಸೆ, ಕಡಿನಾಸೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಇವು ತಂದೆಯಿಂದ ಬರಲಿಲ್ಲ, ಬದಲಾಗಿದ್ರೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಮತ್ತು ಅದರ ಆಸೆಯು ಗತಿಸಿ ಹೋಗುತ್ತದೆ. ಲೋಕ ಮತ್ತು ಅದರ ಆಸೆಯಿಂದ ಒಂದು ದಿವಸ ಇಲ್ಲದೆ ಹೋಗುವಂತದ್ದಾಗಿದೆ, ಅಳಿದು ಹೋಗುವಂತದ್ದಾಗಿದೆ. ಇವತ್ತು ನಾವು ಅನುಭವಿಸುತ್ತಿರುವಂತಹ ಈ ಲೋಕ ನೋಡುವಾಗಂದ್ರೆ ಒಂದು ದಿವಸ ಇದು ಇಲ್ಲದೆ ಹೋಗುವಂತದ್ದಾಗಿದೆ. ಯಾವ ವಿಧವಾದ ರೀತಿಯಲ್ಲಿ ಇವತ್ತು ಅನೇಕ ಜನರು ಒಳಗಡೆ ಇರುವಂತಹ ಜನರು ಹೊರಗಡೆ ಬರಲಿಕ್ಕೆ ಭಯ ಪಡ್ತಾ ಇದ್ರು, ಅದೇ ಪ್ರಕಾರವಾಗಿ ಒಂದು ದಿವಸ ಲೋಕವು ಕೂಡ ನಾಶವಾಗಿ ಹೋಗುವಂತದ್ದಾಗಿದೆ. ಹಾಗಿರುವಾಗ ವಾಕ್ಯ ಹೇಳುವಂತದ್ದಾಗಿದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ದೇವರ ಚಿತ್ತ. ಹಾಗಿರುವಾಗ ದೇವರ ಚಿತ್ತ ಯಾವುದು? ಇದು ಬಹಳ ಮುಖ್ಯವಾಗುವಂತಹ ಸಂಗತಿ. ದೇವರ ಚಿತ್ತವೇನಾಗಿದೆ? ಯೇಸು ಕ್ರಿಸ್ತನು ಲೋಕದಲ್ಲಿ ನಮಗೆ ಆಶೀರ್ವಾದದ ಕುರಿತಾಗಿ ವಾಗ್ದಾನ ಮಾಡಲಿಲ್ಲ, ಬದಲಾಗಿ ಯೇಸು ಕ್ರಿಸ್ತನು ಹೇಳಿದನು, ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಎಂಬುದಾಗಿ ಹೇಳಿದನು. ಹೌದು, ಇದು ದೇವ ಜನರಿಗೆ ದೇವರು ಕೊಡುವಂತ ವಾಗ್ದಾನವಾಗಿದೆ. ದೇವರು ನಮ್ಮನ್ನು ಸಮೃದ್ಧಿಯ ಕುರಿತಾಗಿ ದೇವರು ವಾಗ್ದಾನ ಮಾಡಲಿಲ್ಲ, ಬದಲಾಗಿ ಆತನ ಶಿಷ್ಯರಾಗಿ ನಡೆಯುವುದಕ್ಕೆ ಪ್ರಯತ್ನಿಸುತ್ತ ಪ್ರತಿಯೊಬ್ಬರಿಗೆ ಲೋಕದಲ್ಲಿ ಹಿಂಸೆ, ಸಂಕಟ ಉಂಟು ಎಂಬುದಾಗಿ
ಯೇಸು ತನ್ನ ಶಿಷ್ಯರಿಗೆ ಆತನು ಕಲಿಸಿರುವುದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ವಾಕ್ಯದಲ್ಲಿ ಹೇಳುತ್ತಿರುವ ಪ್ರಕಾರವಾಗಿ ನಮಗೆ ಲೋಕದಲ್ಲಿ ಸಂಕಟ ಉಂಟು. ಅದು ನಮಗೆ ನಿರಾಶೆ ಇದೆ, ನಮಗೆ ಹಿಂಸೆ ಇದೆ, ಸಂಕಟವಿದೆ, ಹೋರಾಟಗಳಿದೆ, ಅನೇಕ ವಿಧವಾದಂತಹ ರೀತಿಯಲ್ಲಿ ನಮಗೆ ಸಮಸ್ಯೆಗಳು ಈ ಲೋಕದಲ್ಲಿ ಇದೆ. ದೇವರೇ ವಾಗ್ದಾನ ಮಾಡ್ತಾ ಇದ್ದಾರೆ. ಇಲ್ಲದಿದ್ರೆ ಯೇಸು ಕ್ರಿಸ್ತನ ಹೇಳ್ತಿರ್ಲಿಲ್ಲ. ಆದರೆ ಯೇಸು ಕ್ರಿಸ್ತನ ಆತನು ಯಥಾರ್ಥವಾಗಿ ನೇರವಾಗಿ ತನ್ನ ಜನರ ಮೇಲಿರುವಂತಹ ಪ್ರೀತಿಯ ನಿಮಿತ್ತವಾಗಿ ನೇರವಾಗಿ ಆತನು ಹೇಳಿದಂಥ ಸಂಗತಿ, ನಿಮಗೆ ಲೋಕದಲ್ಲಿ ಸಂಕಟವಿದೆ. ನಾವು ನೋಡಿಕೊಳ್ಳುವಾಗ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಮೊದಲೆರಡು ವಾಕ್ಯಗಳು ನಾವು ನೋಡಿಕೊಳ್ಳುವಾಗ, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ. ಯಾವ ವಿಷಯದ ಕುರಿತಾಗಿ? ಸಾಮಾನ್ಯವಾಗಿ ನಾವು ವಾಸಿಸುತ್ತಿರುವಂತಹ ನಮ್ಮ ವಾತಾವರಣ, ನಮ್ಮ ಸುತ್ತಲೂ ನೋಡುವಾಗ ನಮ್ಮ ವಾತಾವರಣ, ಕೆಲವೊಮ್ಮೆ ನಮ್ಮ ದೇಹದ ಸ್ಥಿತಿ, ಕೆಲವೊಮ್ಮೆ ನಮ್ಮ ಕುಟುಂಬದ ಸ್ಥಿತಿ, ಕೆಲವೊಮ್ಮೆ ನಮ್ಮ ಸಮುದಾಯದ ಸ್ಥಿತಿ, ಕೆಲವೊಮ್ಮೆ ನಮ್ಮ ದೇಶದಲ್ಲಿ ಉಂಟಾಗುತ್ತಿರುವಂತಹ ಭಯಾನಕರವಾಗುವಂತಹ ಈ ಮಾರಣಾಂತಿಕವಾಗುವಂತಹ ರೋಗದ ಸ್ಥಿತಿ ನೋಡಿಕೊಳ್ಳುವಾಗ ಇಡೀ ಪ್ರಪಂಚವೇ ನಲಗಿ ಹೋಗ್ತಾ ಇದೆ. ಹಾಗಿರುವಾಗ ಎಲ್ಲಿ ಹೋಯಿತು ಎಂಬುದಾಗಿ ಅನೇಕರು ಕೂಡ ದೇವರ ಮೇಲೆ ಅಪನಂಬಿಕೆ ಪಡುವರಾಗಿದ್ದಾರೆ. ಆದರೆ ಯೇಸು ಕ್ರಿಸ್ತನು ಆತನು ಹೇಳಿದನು ಸ್ಪಷ್ಟವಾಗಿ, ಆತನು ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ, ನಿಮಗೆ ಸಂಕಟ ಉಂಟು ಎಂಬುದಾಗಿ ಹೇಳಿರುವಾಗ ಅದೇ ಸಂದರ್ಭ ಆತನು ಹೇಳಿದ ನಿಮ್ಮ ಹೃದಯ ಧೈರ್ಯವಾಗಿ ಎಂಬುದಾಗಿ ಹೇಳಿದನು. ಹೌದು, ಇಲ್ಲಿ ಹೇಳ್ತಾ ಇದ್ದಾನೆ ಕಳವಳಗೊಳ್ಳದೇ ಇರಲಿ. ಯಾಕಂದ್ರೆ ದೇವರನ್ನು ನಂಬ್ರಿ, ನನ್ನ ನಂಬ್ರಿ, ತಂದೆಯಾಗುತ್ತ ಯೆಹೋವನ ಮೇಲೆ ಭರವಸೆ ಬಿಡ್ರಿ ಮತ್ತು ನನ್ನ ಮೇಲೆ ಭರವಸೆ ಬಿಡ್ರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿದೆ. ಆತನು ಹೇಳ್ತಾ ಇದ್ದಾನೆ, ಆತನಲ್ಲಿ ನಿರೀಕ್ಷೆ ಇಟ್ಟಿರುವಂತ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಆತನು ಹೇಳುತ್ತಿರುವಂತ ಬಹಳ ಮುಖ್ಯವಾಗುವಂತಹ ಸಂಗತಿ, ಲೋಕವನ್ನು ಆತನು ಜಯಿಸಿದವನಾಗಿದ್ದಾನೆ. ಹಾಗಾಗಿ ಆತನು ಹೇಳ್ತಾ ಇದ್ದಾನೆ, ತಂದೆ ನಂಬ್ರಿ, ನನ್ನ ನಂಬ್ರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಅನೇಕ ಕೋಣೆಗಳಿವೆ. ಇಲ್ಲದಿದ್ರೆ ನಾನು ನಿಮಗೆ ಹೇಳ್ತಿದ್ದೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದಿದೆ ಎಂದನು. ಕ್ರಿಸ್ತನ ಹಿಂಬಾಲಕರಾಗುವಂತ ನಮಗೆ ಆತನು ನಡೆಯುವಂತಹ ಹಾದಿಗಳನ್ನ, ಆತನು ತೋರಿಸಿರುವಂತಹ ಮಾರ್ಗಗಳನ್ನ ನಾವು ಸ್ಪಷ್ಟವಾದ ರೀತಿಯಲ್ಲಿ ತಿಳಿದುಕೊಳ್ಳುವರಾಗಿರಲೇಬೇಕಿದೆ. ಯಾಕಂದ್ರೆ ದೇವರಾಗುವಂತ ಯೇಸು ಕ್ರಿಸ್ತನು ನಮಗೆ ಲೋಕದಲ್ಲಿ ಸಂಕಟವಿದೆ ಎಂಬುದಾಗಿದ್ದಾನೆ. ನಿಮ್ಮ ಹೃದಯ ಕಳವಳಗೊಳ್ಳುವಂತ ಅನೇಕ ಸ್ಥಿತಿ ಉಂಟಾಗುತ್ತದೆ. ಹೌದು, ನಮ್ಮ ವಾತಾವರಣವಾಗಿರ್ಬೋದು, ಇವತ್ತು ಇಡೀ ಪ್ರಪಂಚದಾದ್ಯಂತ ನಡೆಯುತ್ತಿರುವಂತ ಈ ಸಂಗತಿ ನಿಜವಾಗಿಯೂ ಕೂಡ ಅನೇಕರನ್ನು ಕೂಡ ಭಯ ಹುಟ್ಟಿಸುವಂತದ್ದಾಗಿದೆ. ಆದರೆ ದೇವ ಜನರಾಗುವಂತ ನನಗೂ ಮತ್ತು ನಿನಗೂ ಆತನ ಹೇಳ್ತಾ ಇದ್ದಾನೆ, ಕಳವಳಗೊಳ್ಳಬೇಡ, ಧೈರ್ಯವಾಗಿರು. ಯಾಕಂದ್ರೆ ನಿನ್ನ ನಿರೀಕ್ಷೆ ಎಂದಿಗೂ ನಿರರ್ಥಕವಾಗುವುದಿಲ್ಲ. ನಾನು ನಿನಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡುವುದಕ್ಕಾಗಿ ನಾನು ಹೋಗುತ್ತೇನೆ. ಅದು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು ಸಮಾಧಿ ಮಾಡಲ್ಪಟ್ಟು ನಂತರವಾಗಿ ಪುನರುತ್ಥಾನ ಹೊಂದಿ ಆತನು ಮತ್ತೆ 40 ದಿನಗಳ ಕಾಲ ಕಾಣಿಸಿಕೊಂಡು ನಂತರವಾಗಿ ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟನೆಂಬುದಾಗಿ ಎತ್ತಲ್ಪಟ್ಟನೆಂದು ಆತನು ಹೋಗ್ತಿರುವಾಗ ಅದೇ ಪ್ರಕಾರವಾಗಿ ದೇವದೂತರು ನಾನು ಯಾವ ರೀತಿಯಾಗಿ ಹೋಗ್ತಿದ್ದೀನೋ ಅದೇ ರೀತಿಯಾಗಿ ಆತನು ತಿರುಗಿ ಬರುವನಾಗಿದ್ದಾನೆ. ಹೌದು, ಆತನ ಬರುವಿಕೆ ಕುರಿತಾಗಿ ದೇವದೂತರು ನಿರೀಕ್ಷೆ ಹುಟ್ಟಿಸಿದರೆಂಬುದಾಗಿ ಆ ಕಾರಣದ ನಿಮಿತ್ತವಾಗಿ ನಿಶ್ಚಯವಾಗಿ ಕೂಡ ಆತನು ಭೂಮಿಗೆ ಮತ್ತೊಮ್ಮೆ ಆತನು ಬರಲಿಕ್ಕಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಾಕ್ಯವು ನಾವು ನೋಡಿಕೊಳ್ಳುವರಾಗಿರೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಅಪೊಸ್ತಲನಾಗುವಂತ ಪೌಲನು ಆತನು ಹೇಳ್ತಾ ಇದ್ದಾನೆ, 8:18, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಎಂದು ಎಣಿಸುತ್ತೇನೆ. ಅವ್ರು ಹೇಳ್ತಾ ಇದ್ದಾನೆ, ನಮಗೋಸ್ಕರವಾಗಿ ಮುಂದಿನ ಕಾಲದಲ್ಲಿ ಬರುವಂತ ಭವಿಷ್ಯತ್ ಕಾಲದಲ್ಲಿ ಕ್ರಿಸ್ತನು ಪ್ರತ್ಯಕ್ಷನಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಆತನು ನಿಶ್ಚಯವಾಗಿ ಕೂಡ ತನ್ನ ಮಹಿಮೆಯಿಂದ ಮತ್ತೆ ಆತನು ಭೂಮಿಗೆ ಬರಲಿಕ್ಕಿದೆ ಎಂಬುದಾಗಿ. ಹಾಗಿರುವಾಗ ಆ ದಿನಗಳ ನಮ್ಮ ಸಂಕಟಗಳೆಲ್ಲವೂ ಕೂಡ ತೀರಲ್ಪಡುತ್ತದೆ ಎಂಬುದಾಗಿ
90ನೇ ಕೀರ್ತನೆ ಹೇಳಲ್ಪಡುವ ಪ್ರಕಾರವಾಗಿ ಈ ಲೋಕದಂದ್ರೆ ಕಷ್ಟ ನಷ್ಟ ಸಂಕಟಗಳೇ ಅದರ ಆಡಂಬರ ಎಂಬುದಾಗಿ ನೋಡ್ತೇವೆ. ಇನ್ ಯಾರೇ ಆಗಿರು, ಯೇಸು ಕ್ರಿಸ್ತನ ತಿಳಿದವನಾಗಿರು ಅಥವಾ ತಿಳಿಯದವನೇ ಆಗಿರು, ಲೋಕದಲ್ಲಿ ನಮಗೆ ಕಷ್ಟ, ದುಃಖ, ಸಂಕಟ, ಹಿಂಸೆ, ವೇದನೆ ಇದ್ದೇ ಇದೆ ಎಂಬುದಾಗಿ ಹೇಳ್ತಾ ಇದೆ. ಹಾಗಿರುವಾಗ ಲೋಕದ ಕಾಲದ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಇವತ್ತು ನಮಗಿರುವಂತಹ ಈ ಕಷ್ಟ, ದುಃಖ ಶಾಶ್ವತ ಅಲ್ಲ. ನಿಶ್ಚಯವಾಗಿಯೂ ಕೂಡ ಇದು ಶಾಶ್ವತ ಅಲ್ಲ. ಯಾಕಂದ್ರೆ ಆತನನ್ನು ಪ್ರೀತಿಸಿ ನಡೆಯುವಂತ ಪ್ರತಿಯೊಬ್ಬ ಮನುಷ್ಯ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ಅಧ್ಯಾಯ 16ನೇ ವಾಕ್ಯದಿಂದ ನಾವು ನೋಡಿಕೊಳ್ಳುವುದಾದ್ರೆ, ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ಅವ್ರು ಹೇಳ್ತಾ ಇದ್ದಾನೆ, ನಾವು ಧೈರ್ಯಗೆಡುವಂತೇಳಿ ಎಂಥ ಹಿಂಸೆ ಸಂಕಟ ಬಂದರೂ ಕೂಡ ನಿಶ್ಚಯವಾಗಿ ಕೂಡ ನಮ್ಮ ಸಮುದಾಯದವರು, ನಮ್ಮ ಕುಟುಂಬದವರು ನಮ್ಮನ್ನು ವಿರೋಧಿಸುವರಾಗಿದ್ದಾರೆ. ಕ್ರಿಸ್ತನನ್ನು ಸಹ ತನ್ನ ಸಮುದಾಯದವರು, ತನ್ನ ತಮ್ಮಂದಿರು, ತನ್ನ ಸ್ವಂತ ಊರಿನವರಾದಂಥ ನಜರೇತಿನವರೇ ಆತನನ್ನ ವಿರೋಧಿಸಿದರು. ಅದೇ ಪ್ರಕಾರವಾಗಿ ನಮ್ಮನ್ನು ಕೂಡ ವಿರೋಧಿಸುವರಾಗಿದ್ದಾರೆ. ಹಾಗಿರುವಾಗ ಆದ್ರಿಂದ ನಾವು ಧೈರ್ಯಗೆಡುವುದಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯ ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ನಮಗೆ ಹೊರಗಡೆ ಹೌದು, ನಮಗೆ ರೋಗ ಇರಬಹುದು, ಕಾಯಿಲೆ ಇರಬಹುದು, ಅಥವಾ ಹಿಂಸೆ ಇರಬಹುದು, ಸಂಕಟ ಇರಬಹುದು, ನರಳಾಟ ಇರಬಹುದು. ನಮಗೆ ಹೊರಗಡೆ ಅನೇಕ ವಿಧವಾದಂತಹ ರೀತಿಯಲ್ಲಿ ವೇದನೆ, ಸಂಕಟವಿದೆ. ಆದರೆ ವಾಕ್ಯ ಹೇಳುವ ಪ್ರಕಾರವಾಗಿ ಅಂತರ್ಯ ದಿನೇ ದಿನೇ ಹೊಸದಾಗಿ ಬರುತ್ತದೆ ಎಂಬುದಾಗಿ. ಹೌದು, ನಮ್ಮ ಒಳಗಡೆ ಇರುವಂತಹ ಅಂತರ್ಯ ಏನಿಲ್ಲ, ಅಂತರಂಗ, ಅದು ದಿನೇ ದಿನೇ ಹೊಸದಾಗಿ ನೂತನವಾಗುವಂತದ್ದಾಗಿದೆ. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವಂತ ಗೌರವವಾದ ಪ್ರಭಾವವನ್ನು ದೊರಕಿಸುವಂತದ್ದಾಗಿದೆ. ಈ ಲೋಕದ ಕಷ್ಟಗಳು, ಶ್ರಮೆ, ಸಂಕಟಗಳಿಂದ ಕ್ಷಣ ಮಾತ್ರ. ಕೀರ್ತನೆ 99ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ, ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ, ಅದು ಬೇಗನೆ ಗತಿಸಿ ಹೋಗುತ್ತದೆ, ನಾವು ಹಾರಿ ಹೋಗುತ್ತೇವೆ. ಹೌದು, ನಿಜವಾಗಿ ಕೂಡ ನಮಗೆ ಕಷ್ಟ ಸಂಕಟಗಳೇ ನಮ್ಮ ಜೀವಿತದ ಆಡಂಬರ. ಅದು ಬೇಗನೆ ಗತಿಸಿ ಹೋಗುತ್ತದೆ, ಅದು ಕ್ಷಣ ಮಾತ್ರವೇ. ಆದರೆ ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟು ನಡೆಯುತ್ತಿರುವಂತ ನಮಗೆ ವಾಕ್ಯ ಹೇಳುತ್ತಿರುವ ಪ್ರಕಾರವಾಗಿ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನುಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವಯುತವಾದ ಪ್ರಭಾವವನ್ನು ದೊರಕಿಸಿಕೊಡುವಂತದ್ದಾಗಿದೆ. ನಮಗೆ ಕಷ್ಟ, ದುಃಖ, ಸಂಕಟಗಳಿದ್ರೂ ಕೂಡ ಅವುಗಳನ್ನು ಎದುರಿಸಿ ನಿಲ್ಲುವಾಗ ಕ್ರಿಸ್ತನ ಮಹಿಮೆಯ ಬರೋಣದಲ್ಲಿ ನಿಶ್ಚಯವಾಗಿ ಕೂಡ ವಾಕ್ಯ ಹೇಳುತ್ತಿರುವ ಪ್ರಕಾರವಾಗಿ ನಮಗೆ ನಿರಂತರವಾಗಿರುವಂತಹ ಗೌರವ, ಪ್ರಭಾವ ದೊರಕಿಸುವಂತದ್ದಾಗಿದೆ. 2ನೇ ಕೊರಿಂಥ 4ನೇ ಅಧ್ಯಾಯ 18ನೇ ವಾಕ್ಯ ಹೇಳುವ ಪ್ರಕಾರವಾಗಿ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವರಾಗಿದ್ದೇವೆ. ಹೌದು, ನಾವು ಕಾಣುವಂಥದ್ದನ್ನಲ್ಲ, ಕಾಣುವಂಥದ್ದು ಕೆಲವು ವರ್ಷಗಳ ಕಾಲ ಮಾತ್ರ ನೋಡ್ತೀವಿ. ಕಾಣದೇ ಇರುವಂಥದ್ದು ಅಂದ್ರೆ ನಮ್ಮ ಮರಣ ಕಾಲದ ನಂತರವಾಗಿ ಯುಗ ಯುಗಾಂತರಕ್ಕೂ ಕೂಡ ಅದು ಯಾವಾಗಲೂ ಕೂಡ ಇರುವಂತದ್ದಾಗಿದೆ. ಅದರಿಂದ ವಾಕ್ಯ ಹೇಳ್ತಿರುವ ಪ್ರಕಾರವಾಗಿ ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನ ಲಕ್ಷಿಸುವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರವೇ, ಕಾಣದಿರುವಂಥದ್ದು ಸದಾ ಕಾಲ ಇರುವಂತದ್ದಾಗಿದೆ. ಹಾಗಿರುವಾಗ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು, ದೇವರಿಂದ ಉಂಟಾದ ಒಂದು ಕಟ್ಟಡ ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ. ಹೌದು, ನಿಜವಾಗಿ ಕೂಡ ನಮಗೆ ವಾಕ್ಯದ ಪ್ರಕಾರವಾಗಿ ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು, ನಮ್ಮ ದೇಹದಲ್ಲಿ ನಾವು ಅಂತ್ಯವಾಗಲ್ಪಟ್ಟರೂ ಕೂಡ ದೇವರ ವಾಕ್ಯದ ಮುಖಾಂತರವಾಗಿ ನಮಗುಂಟಾಗುವಂತ ಒಂದು ನಿರೀಕ್ಷೆ, ಕ್ರಿಸ್ತನು ನಮಗೋಸ್ಕರವಾಗಿ ಒಂದು ಕಟ್ಟಡವನ್ನು ಕಟ್ಟಿದವನಾಗಿದ್ದಾನೆ. ಅದು ನಮಗೆ ನಿರೀಕ್ಷೆ ಇದೆ. ಅದು ಕೈಯಿಂದ ಕಟ್ಟುವಂಥದ್ದಲ್ಲ, ಅದು ನಿತ್ಯವಾಗಿರುವಂಥದ್ದಾಗಿರುವಂಥದ್ದಾಗಿದೆ. ಅದು ತಂದೆಯಾಗುವಂಥ ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ಯಾರೆಲ್ಲ ಆತನ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಲೋಕದಲ್ಲಿ ಬರುವಂತ ಹಿಂಸೆ, ಸಂಕಟ ಅವುಗಳೆಲ್ಲವನ್ನು ಕೂಡ ಎದುರಿಸಿ ನಂತರವಾಗಿ ಆತ ನಿರೀಕ್ಷೆಯಲ್ಲಿ ಯಾರು
ಈ ಲೋಕವನ್ನು ಬಿಡುವರಾಗಿದ್ರು ಅಂಥವರಿಗೆ ಅಂದ್ರೆ ಆತನು ನಿತ್ಯವಾಗಿರುವಂತಹ ಮನೆಯನ್ನ ನಮಗೋಸ್ಕರವಾಗಿ ಕೊಡುವ ಆತನಾಗಿದ್ದಾನೆ. ನಾವು ಈಗಿನ ದೇಹದಲ್ಲಿರುವವರಾಗಿ ನರಳುತ್ತೇವೆ. ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಅದು ಇದನ್ನು ಈ ವಾಕ್ಯ ಭಾಗವನ್ನೆಲ್ಲವನ್ನು ಕೂಡ ನಾವು ನೋಡುವಾಗ ನಮಗೆ ಲೋಕದಲ್ಲಿ ತಾತ್ಕಾಲಿಕವಾಗಿ ಸಂಕಟ ಹಿಂಸೆ ನಮಗಿದೆ. ಆದಾಗ್ಯೂ ಕೂಡ ಈ 5ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತಾ ಇದೆ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಹೀಗಿರುವುದರಿಂದ ಅಂದ್ರೆ ನಮಗೆ ಹಿಂಸೆ ಸಂಕಟ ತಾತ್ಕಾಲಿಕವಾಗಿರುವುದರಿಂದ ಯಾವಾಗಲೂ ಕೂಡ ಧೈರ್ಯವುಳ್ಳವರಾಗಿದ್ದೇವೆ. ನಾವು ನೋಡುವರಾಗಿ ನಡೆಯದೆ ನಂಬುವರಾಗಿ ನಡೆಯುವರಾಗಿದ್ದೇವೆ. ನೋಡುವರಾಗಿ ಅಲ್ಲ, ನಂಬುವರಾಗಿ, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರಾಗಿ, ಕೃಪೆಯಿಂದಲೇ ನಾವು ನಂಬಿಕೆ ಇಟ್ಟವ, ಕೃಪೆಯಿಂದಲೇ ಇವತ್ತು ನಾವು ರಕ್ಷಣೆ ಹೊಂದಿದವರಾಗಿದ್ದೀವಿ. ನಂಬಿಕೆ ಇಡುವುದರ ಮೂಲಕವಾಗಿ ನಮಗೆ ಕೃಪೆಯಿಂದ ದೇವರಿಂದ ಆ ಒಂದು ನಿರೀಕ್ಷೆಯಲ್ಲಿ ನಾವು ನಡೀಲಿಕ್ಕೆ ಆ ಒಂದು ಕೃಪೆ ಕೊಟ್ಟಿದ್ದವನಾಗಿದ್ದಾನೆ. ಹಾಗಿರುವಾಗ ನಂತರವಾಗಿ ನಾವು ನೋಡುವಾಗ ದೇಹದಲ್ಲಿ ವಾಸಿಸುವವರಿಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೀವಿ ಎಂಬುದಾಗಿ ಬಲ್ಲೆವು. ಇವತ್ತು ನಾವು ದೇಹದಲ್ಲಿ ಇಲ್ಲಿದ್ದೀವಿ, ಆದರೆ ಕರ್ತನಿಗೆ ನಾವು ಪ್ರವಾಸಿಗಳಾಗಿದ್ದೀವಿ. ಈ ಭೂಮಿಯಲ್ಲೆಲ್ಲ ಪ್ರವಾಸಿ, ನಾವು ಪ್ರಯಾಣಿಕರಾಗಿದ್ದೀವಿ. ಕೆಲವು ದಿನಗಳ ಕಾಲವಿದ್ದು ನಂತರವಾಗಿ ಲೋಕನ ಬಿಡುವರಾಗಿದ್ದೀವಿ, ಯಾತ್ರಿಕರಾಗಿದ್ದೀವಿ ಎಂಬುದಾಗಿ ವಾಕ್ಯ ನೋಡ್ತೇವೆ. ಹೌದು, ನಮ್ಮ ನಂಬಿಕೆ ವಿಶ್ವಾಸದಲ್ಲಿ ಒಂದು ವೇಳೆ ನಾವು ಹುಟ್ಟು ಹಾಕಿ ಅನೇಕ ವಿಧವಾದ ರೀತಿಯಲ್ಲಿ ಸಾಕಪ್ಪ ನಮಗೆ ಜೀವನ ಎಂಬುದಾಗಿ ಹೇಳುವಂತ ಮಟ್ಟಕ್ಕೆ ನಾವು ಬಂದವರಾಗಿರ್ಬೋದು. ಆದರೆ ಆ ನಂಬಿಕೆ ವಿಶ್ವಾಸ ಎಂಬಂದ್ರೆ ಆ ನಂಬಿಕೆ ನಮಗೆ ಕೊಟ್ಟಿದ್ದವನಾಗಿದೆ. ಅದರಲ್ಲಿ ನಾವು ಮುಂದುವರಿಯುವರಾಗಿರಬೇಕಿದೆ. ಯಾಕಂದ್ರೆ ನಮ್ಮ ಶಾಶ್ವತವಾದಂಥ ಸ್ಥಾನ ಜೀವ ಸ್ವರೂಪರಾದಂಥ ದೇವರ ಬಳಿ ಇರುವಂತದ್ದಾಗಿದೆ. ಆ ಕಾರಣದ ನಿಮಿತ್ತವಾಗಿ ನಾವು ನಿರೀಕ್ಷೆಯಿಂದಿರುವರಾಗಿರಬೇಕಿದೆ. ಅಪೊಸ್ತಲನಾದಂಥ ಪೇತ್ರನು ದೇವ ಜನರಾದಂಥ ನಮ್ಮ ವಿಷಯದ ಕುರಿತಾಗಿ ಆತನು ಮಾತಾಡ್ತಿರುವಾಗ 1ನೇ ಪೇತ್ರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯದ 3ನೇ ವಾಕ್ಯದಿಂದ ನಾವು 7ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಆ ವಾಕ್ಯ ನಾವು ಸಮಯದಲ್ಲಿರೋದ್ರಿಂದ ನಾನು ಹಾಗೆ ಹೋಗ್ತೀನಿ. ಜಸ್ಟ್ ನಾವು 4ನೇ ವಾಕ್ಯ ನೋಡುವಾಗ 5ನೇ ವಾಕ್ಯ ನಾವು ನೋಡಿಕೊಳ್ಳುವಾಗ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಅದು ವಾಕ್ಯ ಹೇಳ್ತಾ ಇದೆ, ಕಡೇ ದಿವಸಗಳಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವಂತ ಆ ರಕ್ಷಣೆ ನಂಬುವರಾದಂತ ನಮಗೆ ಸಿಗಬೇಕೆಂಬುದಾಗಿ ಆತನು ತನ್ನ ಬಲದಿಂದ ಅಂದ್ರೆ ತನ್ನ ಆತ್ಮನ ಬಲದಿಂದ ನಮ್ಮನ್ನು ಕಾಯ್ತಾ ಇದ್ದಾನೆ. ಈ ಒಂದು 3ನೇ ವಾಕ್ಯ ನಾವು ನೋಡಿಕೊಳ್ಳುವಾಗ ತಂದೆ, ಮಗ, ಪವಿತ್ರಾತ್ಮ ತ್ರಯೇಕತ್ವದ ಕುರಿತಾಗಿ ಮಾತಾಡುವಂತದ್ದಾಗಿದೆ. 6ನೇ ವಾಕ್ಯದ ನಾವು ಬರುವಾಗ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿ ದುಃಖಿಸುವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವರಾಗಿದ್ದರು. ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರವಾಗಿ ನಾನಾ ವಿಧವಾದಂಥ ಕಷ್ಟ ಹಿಂಸೆ ಸಂಕಟ ಇದೆ. ಯಾವ ರೀತಿಯಾಗಿ ಒಂದು ಬಂಗಾರವನ್ನು ಶುದ್ಧ ಬಂಗಾರವಾಗಿ ತೆಗೆಯಲ್ಪಡಬೇಕಾದ್ರೆ ಅದಕ್ಕೆ ಅನೇಕ ಭೂಮಿಯ ಅಗಾಧದಲ್ಲಿ ಆಳದಲ್ಲಿ ಅನೇಕ ಮಣ್ಣಿನ ಸಮೇತವಾಗಿ ಅನೇಕ ಖನಿಜಾಂಶಗಳ ಮೂಲಕ ಸಮೇತವಾಗಿ ಅದನ್ನು ಹೊರಗಡೆ ತರಬೇಕಿದೆ. ಸ್ವಲ್ಪ ಬಂಗಾರಕ್ಕೋಸ್ಕರವಾಗಿ ಇಡೀ ದೊಡ್ಡ ಭೂಮಿಯನ್ನೇ ಅಗೆಯುವರಾಗಿದ್ದೀವಿ. ಅದೇ ರೀತಿಯಲ್ಲೂ ಕೂಡ ಒಂದು ಸ್ವಲ್ಪ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ ಏನೆಲ್ಲ ಹೋರಾಟ ಹಿಂಸೆ ಸಂಕಟ ಈ ಲೋಕದಲ್ಲಿ ನಮಗಿದೆ ನಿಜ. ಅಲ್ಲಿ ನಾವು ನೋಡುವ ಪ್ರಕಾರವಾಗಿ ಗಣಿಗಳಲ್ಲಿ ಬಂಗಾರವನ್ನು ತೆಗೆಯುವಂತ ಗಣಿಗಳನ್ನು ನೋಡುವಾಗ ಅಂತಂದ್ರೆ ಸ್ವಲ್ಪ ಮಾತ್ರ ಬಂಗಾರ ಇರ್ತದೆ, ಅದರ ಸುತ್ತಲೂ ಅನೇಕ ಮಣ್ಣುಗಳನ್ನ ಅಂದ್ರೆ ಅದನ್ನು ತೆಗೆದ ನಂತರವಾಗಿದ್ರೆ ಶುದ್ಧ ಬಂಗಾರವನ್ನು ತೆಗೆಯಲ್ಪಡಬೇಕಾದ್ರೆ ಅದನ್ನ ಫರ್ನೇಸ್ಗೆ ಕುಲುಮೆಗೆ ಹಾಕ್ತಾರೆ. ಕುಲುಮೆಗೆ ಯಾಕೆ ಹಾಕ್ತಾರೆ ಎಂಬುದಾಗಿ ನೋಡುವಾಗ ಅದೊಂದು ಪ್ರೋಸೆಸ್, ಅದಕ್ಕೊಂದು ಪ್ರಕ್ರಿಯೆ ಇದೆ. ಅದರ ಇರುವಂತ ಬೇಡವಾಗುವಂತ ಎಲ್ಲ ಖನಿಜಾಂಶಗಳು ಬೇಡವಾಗುವಂತ ಎಲ್ಲ ಕಲ್ಮಶಗಳನ್ನ ಅದನ್ನು ತೆಗೆದು ಹಾಕುವುದಕ್ಕೋಸ್ಕರವಾಗಿ ಅದಕ್ಕೆ ವಿಧವಾದಂತ ಕೆಲವು ಪ್ರೋಸೆಸ್ಗಳಿದೆ. ಆ ಪ್ರೋಸೆಸ್ ಮೂಲಕವಾಗಿನೇ ಆ ಶುದ್ಧ ಬಂಗಾರವನ್ನು ತೆಗೆಯಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ಶುದ್ಧವಾಗುವಂತ ನಂಬಿಕೆಯನ್ನು ನೋಡಲ್ಪಡಬೇಕಾದ್ರೆ ನಾವು ಕೂಡ ಅನೇಕ ಪ್ರಕ್ರಿಯೆಯೊಳಗಾಗಲ್ಪಡಬೇಕಾಗುತ್ತದೆ. ವಿಧ ವಿಧವಾದಂತ ರೀತಿಯಲ್ಲಿ ಹಿಂಸೆ ಸಂಕಟ ವೇದನೆ ಅನುಭವಿಸಬೇಕಾಗುತ್ತದೆ. ಹೌದು, ಈ ಚಿಕ್ಕ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಏನೆಲ್ಲ ನಾವು ಹೆಣಗಾಡಬೇಕಿದೆ, ಸೆಣಸಾಡಬೇಕಿದೆ. ಆದ್ರೆ ನಿಶ್ಚಯವಾಗಿ ಕೂಡ ದೇವರ ವಾಕ್ಯದ ಪ್ರಕಾರವಾಗಿ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವರಾಗಿದ್ರು ಆ ಪದವಿ ಯಾವಾಗಂದ್ರೆ ಆ ಪದವಿ ಕ್ರಿಸ್ತನು ಬರುವಂತ ಪದವಿ, ಅಥವಾ ಈ ಲೋಕದಲ್ಲಿ ನಮ್ಮ ಅಂತ್ಯದ ದಿವಸದಲ್ಲಿ
ಈ ಲೋಕವನ್ನು ನಾವು ಬಿಡುವಾಗ ನಮಗೆ ಸಿಗುವಂತ ಆ ಪದವಿನ ಆಲೋಚಿಸಿ ಹರ್ಷ ಸಂತೋಷವುಳ್ಳವರಾಗಿರುತ್ತೆ ಎಂಬುದಾಗಿ 7ನೇ ವಾಕ್ಯ ಹೇಳ್ತಾ ಇದೆ, ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ನಿಮ್ಮ ನಂಬಿಕೆ ಇದ್ರೆ ಅದು ಅಮೂಲ್ಯವಾದದ್ದು ಎಂಬುದಾಗಿ. ಅದರಿಂದ ನಮಗೆ ಹಿಂಸೆ, ಸಂಕಟ, ದುಃಖ, ವೇದನೆಗಳೆಲ್ಲವೂ ಕೂಡ ಬರುವಂತದ್ದಾಗಿದೆ. ಅಪೊಸ್ತಲನಾದಂತ ಪೌಲನು ಆತನು ಲೂಸ್ತ್ರ ಪಟ್ಟಣದಲ್ಲಿರುವಾಗ ಸುವಾರ್ತೆಯ ನಿಮಿತ್ತವಾಗಿ ಭಯಂಕರವಾದ ರೀತಿಯಲ್ಲಿ ಆತನು ಹಿಂಸಿಸಲ್ಪಟ್ಟನು. ಆತನು ಸತ್ತೋದನೆ ಎಂಬುದಾಗಿ ಜನರು ಲೂಸ್ತ್ರದಲ್ಲಿರುವಂತ ಜನರು ತಿಳ್ಕೊಂಡ್ರು. ಆ ಲೂಸ್ತ್ರ ಪಟ್ಟಣದಿಂದ ತೆಗೆದುಕೊಂಡು ಎಳೆದು ಊರಾಚೆ ಹಾಕಿದರು. ಆ ಊರ ಆಚೆ ಹಾಕಿದಾಗ ಆಗಿಯೂ ಕೂಡ ಅಂತಂದ್ರೆ ದೇವರು ವಾಕ್ಯದಲ್ಲಿ ಹೇಳ್ತಾ ಇದೆ, ಅಂತ ಒಂದು ಸ್ಥಿತಿಯಲ್ಲಿ ಆತನು ಸತ್ತು ಬಿದ್ದವನಾಗಿ ಆತನು ಹೊರಗಡೆ ಎಳೆದುಕೊಂಡು ಬಂದು ಆತನು ಹೊರಗಡೆ ಬಿಸಾಡ್ಬಿಟ್ರು ಎಂಬುದಾಗಿ. ಅಲ್ಲಿ ಅವರು ತಿಳ್ಕೊಂಡ್ರು ಆತನು ಸತ್ತೋದನೆ ಎಂಬುದಾಗಿ. ಆದ್ರೆ ಅಪೊಸ್ತಲನಾದಂತ ಪೌಲನ ಎಂತಹ ಸ್ಥಿತಿಯಲ್ಲೂ ಕೂಡ ಆ ಸಮಯದಲ್ಲಿ ಆ ಹಿಂಸೆಯನ್ನು ಕೂಡ ದಾಟಿ ಆತನು ಅಪೊಸ್ತಲನ ಕೃತ್ಯ ಪುಸ್ತಕ 14ನೇ ಅಧ್ಯಾಯ 22ನೇ ವಾಕ್ಯದ ಪ್ರಕಾರವಾಗಿ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸಿದ್ಧವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ಹೌದು, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕಿದೆ. ಯಾಕಂದ್ರೆ ದೇವರ ವಾಕ್ಯಗಳ ಪ್ರಕಾರವಾಗಿ ದೇವರ ರಾಜ್ಯದೊಳಗೆ ಪ್ರವೇಶಿಸುವಂತ ಮಾರ್ಗ ಏನಿಲ್ಲ, ಅದು ಬಹಳ ಚಿಕ್ಕದಾಗಿದೆ. ಅದ್ರಲ್ಲಿ ಹೋಗೋರು ಕೆಲವು ಜನರು ಮಾತ್ರವೇ. ಆದ್ರೆ ನಾಶನಕ್ಕೆ ಹೋಗುವಂತ ಬಾಗಿಲಿಂದಲ ಅದು ಅಗಲವಾಗಿದೆ. ಅದೆಷ್ಟು ಜನರಾದ್ರೂ ಕೂಡ ಹೋಗ್ಬೋದು, ಹೇಗಾದ್ರೂ ಕೂಡ ಹೋಗ್ಬೋದು, ನಮ್ಮಿಷ್ಟಕ್ಕನುಸಾರವಾಗಿ ಹೇಗಾದ್ರೂ ಕೂಡ ನಾವು ನಡಿಬಹುದು. ಆದ್ರೆ ಕ್ರಿಸ್ತನನ್ನು ಹಿಂಬಾಲಿಸುವಂತ ನಾವು, ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕಾಗುವಂತ ನಮಗೆ ಕೆಲವು ನಿಯಮಗಳಿದೆ. ಆ ನಿಯಮಗಳನ್ನು ಅನುಸಾರವಾದ ರೀತಿಯಲ್ಲಿ ನಾವು ನಡ್ಕೊಳ್ಳೇಬೇಕಿದೆ. ಅದು ನಮಗೆ ಹಿಂಸೆ, ಸಂಕಟ ಇರುವಾಗಲೂ ಕೂಡ ಕ್ರಿಸ್ತನು ಆತನು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. 2ನೇ ತಿಮೋಥಿ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಪ್ರಯತ್ನಿಸುವಂತ ಪ್ರತಿಯೊಬ್ಬರು ಕೂಡ, ಇಲ್ಲಿ ಅಪೊಸ್ತಲನಾದಂತ ಪೌಲ ಹೇಳ್ತಾ ಇದ್ದಾನೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆ ಒಳಗಾಗುವರು. ಯಾರೆಲ್ಲ ಒಳ್ಳೆಯ ಭಕ್ತರಾಗಿ ಒಳ್ಳೆಯ ಶಿಷ್ಯರಾಗಿ ನಡೆಯಲಿಕ್ಕೆ ಪ್ರಯತ್ನಿಸುವರಾಗಿದ್ದರು ಅವರಿಗೆ ಹಿಂಸೆ, ಸಂಕಟ ನಿಶ್ಚಯವಾಗಿ ಕೂಡ ಇದೆ. ಉದಾಹರಣೆಯಾಗಿ ನೋಡಿಕೊಳ್ಳುವಾಗ ಯೇಸು ಕ್ರಿಸ್ತನ 12 ಮಂದಿ ಶಿಷ್ಯರು ಕೂಡ ಅನೇಕ ಭಯಂಕರವಾಗುವಂತ ರೀತಿಯಲ್ಲೂ ಕೂಡ, ಅನೇಕ ಅಪೊಸ್ತಲರು ಕೂಡ ಭಯಂಕರವಾಗುವಂತ ರೀತಿಯಲ್ಲಿ ಹಿಂಸಿಸಲ್ಪಟ್ಟರು. ಕ್ರಿಸ್ತನ ಹಾಗೆ ಅವರ ಅನೇಕ ವಿಧವಾದ ರೀತಿಯಲ್ಲಿ ಅವರು ಹಿಂಸಿಸಲ್ಪಟ್ಟರು. ಅದೇ ರೀತಿಯಲ್ಲೂ ಕೂಡ ಒಳ್ಳೆಯ ಶಿಷ್ಯರಾಗಿ ಮಾರ್ಪಡುವುದಕ್ಕಾಗಿ ಕರೆಯಲ್ಪಟ್ಟಂತ ನಾನು ಮತ್ತು ನೀನು ನಾವು ಹಿಂಸೆಯನ್ನು ಅನುಭವಿಸಿದಾಟವರಾಗಿರಬೇಕಿದೆ. ಇವತ್ತು ನಾಳೆ ನಮಗೆ ದೇಶವೇ ನಮ್ಮನ್ನು ಹಿಂಸಿಸಬಹುದು, ನಮ್ಮ ರಾಜಕೀಯ ವ್ಯಕ್ತಿಗಳೇ ನಮ್ಮನ್ನು ಹಿಂಸಿಸಬಹುದು, ನಮ್ಮ ಸ್ವಂತದವರೇ ನಮ್ಮನ್ನು ಹಿಂಸಿಸಬಹುದು, ನಮ್ಮ ಸಮುದಾಯವೇ ನಮ್ಮನ್ನು ಹಿಂಸಿಸಬಹುದು. ಆದಾಗ್ಯೂ ಕೂಡ ನಾವು ಭರವಸೆಯುಳ್ಳವರಾಗಿ ನಮಗೆ ಕೊಡಲ್ಪಟ್ಟಿರುವಂತಹ ನಂಬಿಕೆಯನ್ನ ಕಾಪಾಡಿಕೊಳ್ಳುವರಾಗಿರಬೇಕಿದೆ. ಯಾಕಂದ್ರೆ ಒಳ್ಳೆಯ ಭಕ್ತನಾಗಿ ಯಾರು ಜೀವಿಸಲಿಕ್ಕೆ ಪ್ರಯತ್ನಿಸುವರಾಗಿದ್ದರು ಅವರೆಲ್ಲರೂ ಕೂಡ ಅಧಿಕವಾಗುವಂತ ಹಿಂಸೆ, ಸಂಕಟದಲ್ಲಿ ನಡೆಯುವರಾಗಿದೆ ಎಂಬುದಾಗಿ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಅಪೊಸ್ತಲನಾದಂತ ಪೌಲ ಹೇಳ್ತಾನೆ, ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಪೌಲ ಹೇಳ್ತಾ ಇದ್ದಾನೆ, ನಾವು ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಹೌದು, ಪರಲೋಕದ ಪ್ರಜೆಗಳಾಗಿದ್ದೇವೆ. ಆದ್ರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನ ರಕ್ಷಕನಾಗಿ ಬರಲಿಕ್ಕಿದ್ದಾನೆ, ಅದನ್ನೇ ನಾವು ಎದುರು ನೋಡ್ತಾ ಇದ್ದೇವೆ. ಹಾಗಿರುವಾಗ ಇವತ್ತು ನಮಗೆ ಲೋಕದಲ್ಲಿ ಕಷ್ಟ, ಸಂಕಟ, ದುಃಖ, ವೇದನೆ ಇದೆ. ಆದರೆ ನಾನು ಮತ್ತು ನೀನು ಭಯ ಪಡುವಂತ ಅಗತ್ಯವಿಲ್ಲ. ಯಾಕಂದ್ರೆ ನಮ್ಮ ದೇವರಾಗುವಂತ ಕ್ರಿಸ್ತನು ಆತನು ಹೇಳಿದವನಾಗಿದ್ದಾನೆ, ಧೈರ್ಯವಾಗಿದೆ ಎಂಬುದಾಗಿ. ಯಾಕಂದ್ರೆ ನಾನು ಲೋಕವನ್ನು ಜಯಿಸಿದ್ದೇನೆ. ಈ ಹಿಂಸೆ, ಸಂಕಟ ನಮ್ಮನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ, ಜಯಿಸುವ ರೀತಿಯಲ್ಲಿ ಕಾಣಬಹುದು. ಆದರೆ ಕ್ರಿಸ್ತನು ನಮ್ಮನ್ನು ಈ ಲೋಕವನ್ನು ಜಯಿಸುವುದರಿಂದ ನಾವು ಕೂಡ ಕಡೆಯದಾಗಿ ಜಯಶಾಲಿಗಳಾಗಿ ಮಾರ್ಪಡುವರಾಗಿದ್ದೀವಿ. ಕರ್ತನು ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನೂ ಕೂಡ ಆತನ ಆಶೀರ್ವದಿಸಲಿ.